ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇಡೀ ಪ್ರಪಂಚವೇ ಕಣ್ ಬಿಟ್ಕೊಂಡು ನೋಡುವಂತಹ ಡೆವಲಪ್ಮೆಂಟ್ ನಡೆದಿದೆ. ಯಾರಾದರೂ ಊಹೆ ಮಾಡೋಕ್ಕಾದರೂ ಸಾಧ್ಯವಿದೆಯಾ? ಒಂದು ದೇಶದ ಅಧ್ಯಕ್ಷನನ್ನೇ ಇನ್ನೊಂದು ದೇಶದ ಮಿಲಿಟ್ರಿ ಬೆಡ್ರೂಮ್ನಿಂದಲೇ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗುತ್ತೆ, ಅವರ ದೇಶದಲ್ಲಿ ಆತನನ್ನು ಸಾಮಾನ್ಯ ಕೈದಿ ಅಂತ ಇಟ್ಕೊಳ್ಳುತ್ತೆ ಅನ್ನೋದನ್ನು ಯಾರಾದರೂ ಕೂಡ ಇಮ್ಯಾಜಿನ್ ಮಾಡ್ಕೊಂಡಿದ್ರ? ಯಾವಾಗ ಅಮೆರಿಕ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡೋರೋ ಅವರನ್ನು ಹೀಗೆ ಹಿಡಿದುಕೊಂಡು ಹೋದ್ರೋ ಅಲ್ಲಿಂದ ಇಡೀ ಪ್ರಪಂಚದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳು ನಡೆದಿದೆ. ಆತಂಕದ ಸುದ್ದಿ ಏನಂದರೆ, ಅಮೆರಿಕಾದ ಟಾರ್ಗೆಟ್ ಕೇವಲ ವೆನೆಜುವೆಲಾ ಅಷ್ಟೇ ಅಲ್ಲ, ಅದರ ಜೊತೆ ಇನ್ನೂ 10 ದೇಶಗಳನ್ನು ಟಾರ್ಗೆಟ್ ಮಾಡ್ಕೊಂಡಿದೆಯಂತೆ. ಅದಕ್ಕಿಂತ ಕುತೂಹಲದ ವಿಷಯ ಏನಂದರೆ, ಇಷ್ಟೆಲ್ಲ ಡೆವಲಪ್ಮೆಂಟ್ಗಳ ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೇರಿಕ ಅಧ್ಯಕ್ಷನಿಗೆ 2 ಬಾರಿ ಫೋನ್ ಕಾಲ್ ಮಾಡಿದ್ದಾರೆ. ಅಷ್ಟಕ್ಕೂ ಮೋದಿಜಿ ಯಾಕಾಗಿ ಟ್ರಂಪ್ ಅವ್ರಿಗೆ ಕಾಲ್ ಮಾಡಿದ್ರು? ಅದು ಕೂಡ 2 ಸಲ ಮಾಡುವಂಥದ್ದೇನಿತ್ತು? ಭಾರತಕ್ಕೂ ಈಗ ಅದೇ ಭಯ ಕಾಡ್ತಾ ಇದೆಯಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಅಮೇರಿಕಾದೊಂದು ಪಾಲಿಸಿ ಇದೆ, ನಿಮ್ಮ ಹತ್ರ ಶಕ್ತಿ ಇದ್ದರೆ ನಿಮ್ಮ ತಂಟೆಗೆ ಬರೋದಿಲ್ಲ. ಅದೇ ನೀವು ವೀಕ್ ಆಗಿದ್ದರೆ ಅಮೇರಿಕಾದ ಮುಂದೆ ನೀವು ಬಗ್ಲೇಬೇಕು. ಅಕಸ್ಮಾತ್ ಬಗದೇ ಇದ್ದರೆ ಹೀಗೆ ದೇಶದ ಅಧ್ಯಕ್ಷನನ್ನೇ ಎಳ್ಕೊಂಡು ಬರ್ತೀವಿ ಅಂತ ಹೇಳಿ ಕೇಳಿ ಈಗಿನ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶುದ್ಧ ವ್ಯಾಪಾರಸ್ಥ. ಲಾಭ ನಷ್ಟದ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ಕಾಲಿಡೋದು. ಇದು ಪಕ್ಕಾ ಆಯಿಲ್ ಮಾಫಿಯಾ. ಅಮೇರಿಕಾಗೆ ವೆನೆಜುವೆಲಾದಲ್ಲಿರುವಂತಹ ಪೆಟ್ರೋಲಿಯಂ ಮೇಲೆ ಕಣ್ಣು ಬಿದ್ದಿದೆ. ಇತ್ತ ರಷ್ಯಾ ಮತ್ತು ಚೀನಾ ವೆನೆಜುವೆಲಾಗೆ ಬೆಂಬಲ ಕೊಡ್ತಿರೋದು ಕೂಡ ಅಮೇರಿಕಾಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಿಕೋಲಸ್ನನ್ನು ಬಂಧಿಸಿರೋದು ಅಮೇರಿಕಾದ ಸಡನ್ ಪ್ಲಾನ್ ಅಂತೂ ಖಂಡಿತ ಅಲ್ಲ. ಇದಕ್ಕಾಗಿ ಅಮೇರಿಕ 16 ತಿಂಗಳ ಕಾಲ ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿತ್ತು. ಅದರ ಭಾಗವಾಗಿ ಅಮೇರಿಕಾದ ಏಜೆಂಟ್ ಎಡ್ರಿನ್ ಲೋಪೆಜ್ ಅಧ್ಯಕ್ಷ ಮಡುರೋ ವಿಮಾನದ ಪೈಲಟ್ಗೆ ದೊಡ್ಡ ಮೊತ್ತದ ಲಂಚದ ಆಮಿಷವನ್ನು ಕೂಡ ಕೊಟ್ಟಿದ್ದಂತೆ. ಈ ಆಫರ್ ಹೇಗಿತ್ತು ಅಂದರೆ, ಮಡೋರೋ ವಿದೇಶಕ್ಕೆ ತೆರಳಿದ ವೇಳೆ ಆತನ ಪೈಲಟ್ ವಿಮಾನವನ್ನು ರಹಸ್ಯ ಸ್ಥಳಕ್ಕೆ ತಿರುಗಿಸಬೇಕಿತ್ತಂತೆ. ಆದರೆ ಮಡುರೋಗೆ ಲಾಯಲ್ ಆಗಿದ್ದಂತಹ ಪೈಲಟ್ ಅಮೇರಿಕಾದ ಆಫರ್ಗೆ ಒಪ್ಕೊಳ್ಳಿಲ್ಲ. ಆದರೂ ಕೂಡ ಲೋಪೆಜ್ ತನ್ನ ಪ್ರಯತ್ನವನ್ನು ಬಿಟ್ಟಿರಲಿಲ್ಲ. ಆ ಪೈಲಟ್ ಬಳಿ ಮತ್ತೆ ಹೋಗಿ ಆಮಿಷವನ್ನು ಒಡ್ತಾರೆ. ನಿನ್ನನ್ನು ಅತ್ಯಂತ ಶ್ರೀಮಂತನನ್ನಾಗಿ ಮಾಡ್ತೀವಿ ಅಂತ ಡಿಮ್ಯಾಂಡ್ ಕೂಡ ಕೊಡ್ತಾರೆ. ಆದರೂ ಆತ ಒಪ್ಕೊಳ್ಳೋದಿಲ್ಲ. ಜುಲೈನಲ್ಲಿ ಲೋಪೆಜ್ ನಿವೃತ್ತಿಯಾಗುತ್ತೆ. ಆದರೂ ಕೂಡ ಸುಮ್ಮನೆ ಕೂರೋದಿಲ್ಲ. ಐಷಾರಾಮಿ ಜೆಟ್ ವಿಮಾನ ನಿಲ್ದಾಣದ ಹ್ಯಾಂಗರ್ನಲ್ಲಿ ರಹಸ್ಯ ಸಭೆಗಳನ್ನು ನಡೆಸ್ತಾನೆ ಬಂದರು. ಎನ್ಕ್ರಿಪ್ಟ್ ಮಾಡಿದಂತಹ ಸಂದೇಶವನ್ನು ಕಳಿಸುವ ಅಪ್ಲಿಕೇಶನ್ ಮೂಲಕ ಪೈಲಟ್ಗೆ ಮೆಸೇಜ್ ಕಳಿಸ್ತಾ ಇದ್ರು. ಕಳೆದ ಆಗಸ್ಟ್ 7ನೇ ತಾರೀಕು ಲೋಪೆಜ್ ಮತ್ತೆ ಮಡುರೋ ಪೈಲಟ್ಗೆ ಅಧ್ಯಕ್ಷರನ್ನು ಉರುಳಿಸುವ ವಿಚಾರ ಪ್ರಸ್ತಾಪಿಸ್ತಾರೆ. ನಾನಿನ್ನೂ ನಿಮ್ಮ ಉತ್ತರಕ್ಕಾಗಿ ಕಾಯ್ತಿದ್ದೀನಿ ಅಂತ ಮೆಸೇಜನ್ನು ಕೂಡ ಕಳಿಸಿದ್ರಂತೆ. ಅಲ್ಲದೆ ಬಹುಮಾನದ ಮೊತ್ತವನ್ನು 450 ಕೋಟಿ ರೂಪಾಯಿಗೆ ಏರಿಸಿರೋದಾಗಿ ಕೂಡ ಹೇಳಿದರು. ಆದರೆ ಅದ್ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ಕೊನೆಗೆ ಪ್ರಯತ್ನಗಳೆಲ್ಲ ವ್ಯರ್ಥವಾದ ಬಳಿಕ ವೆನೆಜುವೆಲಾ ಮೇಲೆ ದಾಳಿ ನಡೆಸಿ ಮಡುರೋ ಬಂಧನಕ್ಕೆ ಟ್ರಂಪ್ ಅಸ್ತು ಅಂದುಬಿಟ್ರು. ಇದಕ್ಕಾಗಿ ಅಮೆರಿಕ ತುಂಬ ಸಿದ್ಧತೆಗಳನ್ನು ನಡೆಸಿತ್ತು. ಗುಪ್ತಚರ ಡ್ರೋನು ಉಪಗ್ರಹವನ್ನು ಬಳಸಿ ಮಡುರೋ ಅವರ ಎಲ್ಲ ಕಾರ್ಯಾಚರಣೆಗೆ ನಿಗಾ ಇಡ್ತಿತ್ತು. ಅಮೇರಿಕಾದ ಗುಪ್ತಚರರು ಮಡುರೋ ಮೇಲೆ ಹದ್ದಿನ ಕಣ್ಣಿಟ್ಕೊಂಡು ಕೂತಿದ್ರು. ಅಲ್ಲದೆ ಮಡುರೋ ಸರ್ಕಾರದ ಒಳಗಿದ್ದಂತಹ ವ್ಯಕ್ತಿಯನ್ನು ಕೂಡ ಇಂತಹದ್ದೊಂದು ಬೇಹುಗಾರಿಕೆಗೆ ಅಂತ ಬಳಸ್ಕೊಳ್ಳಲಾಗಿತ್ತು. ಮಡುರೋ ಯಾವಾಗ ಮಲಗಿದ್ರು, ಏನು ತಿಂದರು, ಯಾವ ಬಟ್ಟೆ ಹಾಕಿದ್ದಾರೆ ಅನ್ನೋ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಬೇಹುಗಾರರ ತಂಡ ವರದಿ ಮಾಡ್ತಾ ಇತ್ತು. ಅವರ ಸಾಕು ಪ್ರಾಣಿಗಳ ಮೇಲೆ ಕೂಡ ನಿಗಾ ಇಡಲಾಗಿತ್ತು. ದಾಳಿಗೆ ಇನ್ನೇನು 4 ದಿನ ಇರಬೇಕು. ಆಗ ಟ್ರಂಪ್ ಅನುಮತಿಯನ್ನು ಕೊಡ್ತಾರೆ. ಆದರೆ ಹವಾಮಾನ ಸರಿ ಇಲ್ಲದೆ ಇದ್ದಿದ್ದರಿಂದ ಮತ್ತೆ ಕಾಯಬೇಕಾಯಿತು. ಫೈನಲಿ ಶುಕ್ರವಾರ ರಾತ್ರಿ 10:46 ಅಂದರೆ ಕರಾಕಸ್ನಲ್ಲಿ ಶನಿವಾರ ಬೆಳಗ್ಗೆ ಸುಮಾರು 3:46
ಟ್ರಂಪ್ ತನ್ನ ಸೈನಿಕರಿಗೆ ಗುಡ್ ಲಕ್ ಅಂತ ಶುಭ ಕೋರ್ತಾರೆ. ಕರಾಕಸ್ನಲ್ಲಿ ರಾತ್ರಿಯಾಗಿದ್ದರಿಂದ ಕತ್ತಲೆಯಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಅನುಕೂಲ ಆಗುತ್ತೆ. ವಾಯು, ಭೂ ಮತ್ತು ಸಮುದ್ರ ಮಾರ್ಗದ ಮೂಲಕ 2 ಗಂಟೆ 20 ನಿಮಿಷದ ಕಾರ್ಯಾಚರಣೆ ನಡೆಯುತ್ತೆ. ಒಟ್ಟು 150 ಯುದ್ಧ ವಿಮಾನಗಳನ್ನು ಬಳಸ್ಕೊಂಡು ನಿಕೋಲಸ್ ಮಡೂರೋರನ್ನು ಕಿಡ್ನ್ಯಾಪ್ ಮಾಡಲಾಗುತ್ತೆ. ರಷ್ಯಾ ಹಾಗೂ ಚೀನಾಗೆ ವಿಷಯ ಗೊತ್ತಾಗೋ ಹೊತ್ತಿಗೆ ಅಮೇರಿಕಾ ಆಪರೇಷನನ್ನು ಕಂಪ್ಲೀಟ್ ಮಾಡಿಬಿಟ್ಟಿತ್ತು. ಬಟ್ ಇಲ್ಲಿಗೆ ಅಮೇರಿಕಾದ ಗೇಮ್ ಮುಗಿದಿಲ್ಲ ವೀಕ್ಷಕರೇ. ಅಮೇರಿಕಾದ ಲೀಸ್ಟ್ನಲ್ಲಿ ಇನ್ನೂ 10 ದೇಶಗಳಿದೆ. ಮೂಲಗಳ ಪ್ರಕಾರ ವೆನೆಜುವೆದ ಮೇಲೆ ಅಮೇರಿಕ ನಡೆಸಿದ ದಾಳಿ ಜಸ್ಟ್ ಒಂದು ಟ್ರೈಲರ್ ಅಷ್ಟೇ. ಅಮೇರಿಕಾದ ರೇಡರ್ನಲ್ಲಿರುವ ಅಥವಾ ಮುಂದಿನ ಟಾರ್ಗೆಟ್ ಆಗಿರುವ ದೇಶಗಳ ಪಟ್ಟಿಯಲ್ಲಿ ಕ್ಯೂಬಾ, ಇರಾನ್, ಕೊಲಂಬಿಯಾ, ಮೆಕ್ಸಿಕೋ, ಗಯಾನಾ, ಬ್ರೆಜಿಲ್ ಮತ್ತು ಗ್ರೀನ್ಲ್ಯಾಂಡ್ ಪ್ರಮುಖವಾಗಿದೆ. ಈ ದಾಳಿಗಳಿಗೆ ಕೇವಲ ತೈಲ ಕಾರಣ ಅಲ್ಲ, ಬದಲಾಗಿ ಡ್ರಗ್ ಮಾಫಿಯಾ ಮತ್ತು ಭೌಗೋಳಿಕ ರಾಜಕೀಯದ ಹಿತಾಸಕ್ತಿಗಳು ಕೂಡ ಕಾರಣ ಆಗಿದೆ. ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಟ್ರಂಪ್ ಅವರು ಅಲ್ಲಿನ ಖನಿಜಗಳಿಗಿಂತ ಹೆಚ್ಚಾಗಿ ಹಣಕಾಸಿನ ಭದ್ರತೆ ಮತ್ತು ರಷ್ಯಾ ಹಾಗೂ ಚೀನಾ ಹಡಗುಗಳ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ಟ್ರಂಪ್ ನೇರವಾಗಿ ಹೇಳ್ತಾರೆ ಗ್ರೀನ್ಲ್ಯಾಂಡ್ ಶೀಘ್ರದಲ್ಲೇ ಬೀಳಲಿದೆ ಅಂತ. ಈಗ ಪ್ರಶ್ನೆ ಏನಂದರೆ, ಭಾರತ ಹಾಗೂ ಮೋದಿಯವರ ಮೇಲೆ ಇದರ ಪರಿಣಾಮ ಏನು ಅನ್ನೋದು. ಟ್ರಂಪ್ ಅವರು ಭಾರತದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಮೋದಿಜಿ ಟ್ರಂಪ್ ಅವರನ್ನು ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಯಾಕಂದರೆ ಹಾಗೆ ಮಾಡದಿದ್ರೆ ಭಾರತದ ಮೇಲೆ ಟ್ಯಾರಿಫ್ ಹೆಚ್ಚಿಸ್ತೀವಿ ಅಂತ. ಟ್ರಂಪ್ ಪ್ರಕಾರ ಮೋದಿಯವರು ರಷ್ಯಾದಿಂದ ತೈಲ ಖರೀದಿಯನ್ನು ಕಡಿಮೆ ಮಾಡ್ತಾ ಇರೋದು ಅಮೇರಿಕಾವನ್ನು ಖುಷಿಪಡಿಸೋಕೆ ಅಂತ ಅಂದ್ಕೊಂಡಿದ್ದಾರೆ. ಪಾಪ ಅಂದ್ಕೊಳ್ಳಿ ಬಿಡಿ. ಇನ್ನೊಂದು ಮುಖ್ಯವಾದ ವಿಷಯವನ್ನು ಗಮನಿಸಿದ್ದೀರಾ? ಇತ್ತೀಚೆಗೆ ಮಾಲ್ಡೀವ್ಸ್, ಬಾಂಗ್ಲಾದೇಶ ಮತ್ತು ನೇಪಾಳದಂತಹ ಸಣ್ಣ ಸಣ್ಣ ದೇಶಗಳು ಕೂಡ ಭಾರತಕ್ಕೆ ಬೆದರಿಕೆಯನ್ನು ಹಾಕ್ತಾ ಇದೆ. ಆದರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಭಾರತ ಒಂದು ರೀತಿ ಮಲಗಿರುವ ಆನೆ ಇದ್ದಂಗೆ ಅಂತ. ಶಕ್ತಿ ತುಂಬ ಇದೆ, ಆದರೆ ಅದನ್ನು ಬಳಸ್ಕೊಳ್ತಿಲ್ಲ ಅಷ್ಟೇ. ಅನಿವಾರ್ಯ ಬಂದರೆ ಖಂಡಿತ ಬಳಸಿಯೇ ಬಳಸುತ್ತೆ. ಇದು ಅಮೇರಿಕಾಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಭಾರತವನ್ನು ಕೆಣಕಿದ್ರೆ ಅಪಾಯ ಕಟ್ಟಿಟ್ಟು ಬುತ್ತಿ ಅಂತ. ಅದಕ್ಕಾಗಿಯೇ ಆನೆಯ ಸುತ್ತ ಇರುವಂತಹ ಚಿಕ್ಕ ಪುಟ್ಟ ಇರುವೆಗಳನ್ನು ಬಿಟ್ಟು ಕಾಟ ಕೊಡೋದಕ್ಕೆ ಹೊರಟಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಷ್ಟೆಲ್ಲ ಡೆವಲಪ್ಮೆಂಟ್ಗಳ ನಂತರ ವೆನೆಜುವೆಲಾ ವಿಷಯವಾಗಿ ಟ್ರಂಪ್ಗೆ 2 ಬಾರಿ ಕರೆ ಮಾಡಿದ್ರು. ಅದಕ್ಕೆ ಕಾರಣ ಕೂಡ ಇದೆ. ವೆನೆಜುವೆಲಾದಲ್ಲಿ ಸುಮಾರು 4,000 ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಸುರಕ್ಷತೆ ಮೋದಿಜಿ ಅವ್ರಿಗೆ ತುಂಬ ಮುಖ್ಯ. ಟ್ರಂಪ್ ಅವರಲ್ಲಿ ಕಾರ್ಯಾಚರಣೆಯನ್ನು ಘೋಷಿಸಿದಾಗ ಅಂತಹ ದಾಳಿಗಳು ಸರಿಯಲ್ಲ ಅಂತ ಮೋದಿಜಿ ಟ್ರಂಪ್ಗೆ ಹೇಳ್ತಾರೆ. ಭಾರತದ ರಾಯಭಾರಿಗಳು ನೀಡಿದ ಮಾಹಿತಿಯ ಆಧಾರದ ಮೇಲೆ ಮೋದಿ ಅವರು ಟ್ರಂಪ್ ಜೊತೆ ವೈಯಕ್ತಿಕವಾಗಿ ಮಾತಾಡಿದ್ದಾರೆ. ಸೊ ಇದರಿಂದ ಅಲ್ಲಿನ ಭಾರತೀಯರು ಸುರಕ್ಷಿತವಾಗಿರುವಂತೆ ನೋಡ್ಕೊಳ್ಳಲಾಯಿತು. ಅಂದರೆ ಮೋದಿಜಿಯ ನಡೆ ಇಲ್ಲಿ ಸ್ಪಷ್ಟವಾಗಿದೆ. ನಾವು ಯಾರ ತಂಟೆಗೂ ಹೋಗೋದಿಲ್ಲ, ಆದರೆ ನಮ್ಮವರಿಗೆ ತೊಂದರೆ ಆಗಬಾರ್ದಷ್ಟೆ. ಭಾರತ ಹಾಗೂ ಭಾರತೀಯರ ಸುರಕ್ಷತೆಯೇ ಮೋದಿಜಿಯವರ ಗುರಿ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.